ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ. ಈಗ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು ಏನಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಕೆಲವರು ಅಪ್ಡೇಟ್ ಮಾಡಿಸ್ಬೇಕು ಅಂತಾರೆ. ಅದೇ ರೀತಿಗೆ ನೀವು ಲ್ಯಾಮಿನೇಷನ್ ಮಾಡ್ಕೋಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಈ ರೀತಿ ನೀವು ಅಪ್ಡೇಟ್ ಮಾಡಿರ್ತೀರ. ಆದರೆ ನಿಮಗೆ ಪೋಸ್ಟ್ ಆಫೀಸ್ ಮುಖಾಂತರ ನಿಮಗೆ ಯಾವುದೇ ರೀತಿಯಂತಹ ಏನು ಆಧಾರ್ ಕಾರ್ಡ್ ಬರೋದಿಲ್ಲ. ಸಮ್ಟೈಮ್ಸ್ ಬರುತ್ತೆ, ಸಮ್ಟೈಮ್ಸ್ ಬರೋದಿಲ್ಲ. ಅದಕ್ಕೆ ಈಗ ನೀವು ಒಂದು ನಿಮ್ಮ ಆಧಾರ್ ಕಾರ್ಡ್ನ ಏನಾದರೂ ಒಂದು ಏನು ವೋಟರ್ ಐ ಡಿ ಥರ ಇಲ್ಲ ಪಾನ್ ಕಾರ್ಡ್ ಥರ ಈ ರೀತಿಯಾಗಿ ನಮಗೆ ಬೇಕು. ಏಕೆಂದರೆ ಅದು ತುಂಬ ಏನು ತೆಳುವಾಗಿರೋದ್ರಿಂದ ನಮಗೆ ಏನು ಬೇರೆ ಕಡೆ ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು. ಅದಕ್ಕೆ ನಿಮಗೆ ಏನಾದರೂ ವೋಟರ್ ಐ ಡಿ ಥರ ಅಥವಾ ಒಂದು ಪಾನ್ ಕಾರ್ಡ್ ಥರ ನಿಮಗೆ ಆಧಾರ್ ಕಾರ್ಡ್ ಬೇಕು ಅಂದರೆ ನೀವು ನೀವು ಅಪ್ಲೈಯನ್ನು ಮಾಡ್ಬೋದು. ಇದು ನೀವು ಮೊಬೈಲಲ್ಲಿ ಕೂಡ ಮಾಡ್ಬೋದು. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಒಂದು ಮೊಬೈಲಲ್ಲಿ UDAI.gov.in ಈ ಒಂದು ವೆಬ್ಸೈಟ್ಗೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಆರ್ಡರ್ ಆಧಾರ್ PVC ಕಾರ್ಡ್ ಅಂದರೆ ಈ ಒಂದು PVC ಕಾರ್ಡ್ ಮುಖಾಂತರನೇ ಇಲ್ಲಿ ನೀವು ಆರ್ಡರನ್ನು ಮಾಡಬೇಕಾಗೋದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಈ ರೀತಿಯಾಗಿ ವೆಲ್ಕಮ್ ಟು ಆಧಾರ್ ಅಂತ ಹೇಳಿ ಬರುತ್ತೆ. ಇದ್ರ ಮೇಲೆ ಲಾಗಿನ್ ಮಾಡಿ, ಹಾಗೆ ಇಲ್ಲಿ ಬಂದು ನಿಮ್ಮ ಒಂದು ಆಧಾರ್ ನಂಬರ್ ಹಾಗೆ ಸೇಮ್ ಕ್ಯಾಪ್ಚರ್ ಕಾಣಿಸ್ತಾ ಇದೆಯಲ್ಲ, ಆ ಸೇಮ್ ಕ್ಯಾಪ್ಚರನ್ನು ಹಾಕಿ ಲಾಗಿನ್ನನ್ನು ಮಾಡಿ. ಹಾಗೆ ಈ ಒಂದು ಆಧಾರ್ಗೆ ಏನು ಲಿಂಕ್ ಆಗಿರುತ್ತೆ ಆ ಒಂದು ಫೋನ್ ನಂಬರ್ಗೆ OTP ಹೋಗುತ್ತೆ. ಆ OTPನ ಹಾಕಿ ಲಾಗಿನ್ ಮಾಡಿ. ಆಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಂಟರ್ಫೇಸು. ಇಲ್ಲಿ ಬಂದು ನಿಮಗೆ ಮೂರನೇ ಆಪ್ಷನ್ ಆದಂತಹ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ನಿಮ್ಮ ಒಂದು ಆಧಾರ್ನ ಡೀಟೇಲ್ಸ್ ತೋರಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಪೇಮೆಂಟ್ ಕೇಳುತ್ತೆ. ಈ ಪೇಮೆಂಟಲ್ಲಿ ನೀವು ಮೇಕ್ ಪೇಮೆಂಟ್ ಅಂತ ಹೋದರೆ ನಿಮಗೆ 50 ರೂಪಾಯಿನ ನೀವು ಪೇ ಮಾಡಬೇಕಾಗುತ್ತೆ. ಮೇಕ್ ಪೇಮೆಂಟ್ ಅಂತ ಹೋಗಿ ನೀವು ಏನು ಪೇಮೆಂಟ್ ಯಾವುದ್ರ ಮುಖಾಂತರ ಮಾಡ್ತೀರಾ ಅನ್ನೋದನ್ನು ನೀವು ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ವಾಲೆಟಲ್ಲಿ ಆಗಿರ್ಬೋದು, ಕಾರ್ಡ್, ಡೆಬಿಟ್ ಕಾರ್ಡು, ಈ ರೀತಿಗೆ ವಾಟ್ಸಪ್ಪಲ್ಲಿ, ಫೋನ್ಪೇ, ಗೂಗಲ್ ಪೇ, ಇದರಲ್ಲಿ ಈ ಥರ UPIನಲ್ಲಿ ತುಂಬಾ ಆಪ್ಷನ್ ಇದೆ. ನೀವು ಇಲ್ಲಿ ಹೋಗಿ 50 ರೂಪಾಯಿಯನ್ನು ಪೇ ಮಾಡಿದ ಮೇಲೆ ನಿಮಗೆ ಈ ಒಂದು ಕಾರ್ಡ್ ನಿಮ್ಮ ಒಂದು ಅಡ್ರೆಸ್ಸಿಗೆ ಏನು ನೀವು ಕೊಟ್ಟಿರ್ತೀರಾ ಆಧಾರ್ ಕಾರ್ಡಲ್ಲಿರುವಂತಹ ಅಡ್ರೆಸ್ಸಿಗೆ ಈ ಒಂದು ಕಾರ್ಡು ಒಂದು ವೀಕ್ ಒಳಗಡೆ ಬರುತ್ತೆ. ಈ ರೀತಿಯಾಗಿ ನೀವು PVC ಕಾರ್ಡನ್ನು ತೊಗೋಬೋದು ಆಧಾರ್ ಕಾರ್ಡಲ್ಲಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.